ಸೊ ಗೈಸ್, ಪಾಂಡಿಚೇರಿ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪಾಂಡಿಚೇರಿ ಅಂದರೆ ನಮ್ಮ ಭಾರತದ ಸಂಸ್ಕೃತಿ, ಫ್ರೆಂಚ್ ಸಂಸ್ಕೃತಿ ಇದೆಲ್ಲ ಎರಡು ಜೊತೆಲಿದ್ದಾಗ ಇದು ಪಾಂಡಿಚೇರಿ ಅಂತ ಬಂತು ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ನಿಜವಾಗಲೂ ಪಾಂಡಿಚೇರಿಲಿ ಒಂದು ಜಾಗ ಇದೆ. ಆ ಜಾಗದಲ್ಲಿ 2000 ವರ್ಷ ಇತಿಹಾಸ ನೀವು ನೋಡ್ಬೋದು. ಬರೀ ಫ್ರೆಂಚ್ ಇತಿಹಾಸ ಹೇಳಲ್ಲ, ಫ್ರೆಂಚ್ ಇತಿಹಾಸಕ್ಕೆ ಮುಂಚೆ 2000 ವರ್ಷ ಮುಂಚೆ ನಮ್ಮ ಭಾರತ ಹೆಂಗಿತ್ತು ಪ್ರತಿಯೊಂದು ನಿಮಗೆ ಇದೊಂದು ಜಾಗದಲ್ಲಿ ತಿಳ್ಕೊಬೋದು ನೀವು. ಅದೇ ಪುಡುಚೇರಿ ಮ್ಯೂಸಿಯಂ ಅಂತ. ಎಸ್, ನಿಮ್ಮೆಲ್ಲರಿಗೂ ಪುಡುಚೇರಿ ಮ್ಯೂಸಿಯಂಗೆ ಸ್ವಾಗತ. ಎಲ್ಲ ಆಲ್ಮೋಸ್ಟ್ ಫಾರಿನರ್ಸು ಇಂಡಿಯಾಗೆ ಬಂದರೆ ಈ ಜಾಗಕ್ಕೆ ತಪ್ಪದಿರ ವಿಸಿಟ್ ಮಾಡ್ತಾರೆ. ಗೈಸ್ ನೋಡಿರ್ಬೋದು, ನೀವು ನೋಟಿಸ್ ನೋಡ್ಬೋದು, ಇದೆಲ್ಲ ಹಳೆಯ ಕಾಲದ ವಿಗ್ರಹಗಳು. 2000 ವರ್ಷದ ಹಿಂದೆ ಹಳೆಯ ವಿಗ್ರಹಗಳು. 9ನೇ ಸೆಂಚುರಿಯಲ್ಲಿ ಕೆತ್ತನೆ ಮಾಡಿರುವಂಥ ಶಿಲೆ ಇದು. ಅಲ್ಲಿ ಒಡೆದೋಗಿರುವಂಥ ಶಿಲೆ ನೋಡ್ಬೋದು. ಸೊ ಇದ್ರದ್ದು ಇಸ್ವಿ ಬಂದ್ಬಿಟ್ಟು 15ರಿಂದ 16ನೇ ಸೆಂಚುರಿಯಲ್ಲಿ ಕೆತ್ತಿರುವಂಥ ಶಿಲೆ ಇದು. ನೀವು ನೋಡ್ತಾ ಇದ್ದೀರಾ ಶತಮಾನಗಳ ಕಾಲ ಇತಿಹಾಸವನ್ನು ಒಂದೇ ಕಟ್ಟಡದಲ್ಲಿ ಇಟ್ಟಿರುವಂತಹ ಸ್ಥಳ. ಪುದುಚೇರಿ ಸರ್ಕಾರ 1983ರಲ್ಲಿ ಈ ಒಂದು ಪುದುಚೇರಿ ಮ್ಯೂಸಿಯಂ ಅನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಆ್ಯಂಡ್ ಈ ಒಂದು ಕಟ್ಟಡ ಕೂಡ ಫ್ರೆಂಚ್ ಆರ್ಕಿಟೆಕ್ಚರಲ್ಲಿ ಕಟ್ಟಿದ್ದಾರೆ. ಗೈಸ್, ಪೊಲೀಸ್ ಅವರು ಬಂದರು. ಇಲ್ಲಿ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿದ್ದಾರೆ, 1000 ರೂಪಾಯಿ ಫೈನ್ಸು. ಸೊ ಎಲ್ಲ ಗಾಡಿಗಳು ಇಲ್ಲೇ ಹಾಕಿದ್ದಾರೆ. ಸೊ ನಾನು ಅಲ್ಲಿ ಹಾಕಿದ್ದೆ ಸೈಡಿಗೆ, ಸೇಫ್ಟಿಗೆ ಅಂತ. ಸೊ ಬಂದೇ ಬಿಡಿದ್ದಾರೆ ನೋಡಿ. ಸೊ ಯಾವುದಕ್ಕೂ ಕೇಳೋಣ ಬನ್ನಿ ಅವ್ರನ್ನೇ, ಫೈನ್ಸ್ ಇದಾ ಏನು ಅಂತ. ನೋಡಿ, ಇಷ್ಟು ಗಾಡಿ, ಒಂದೊಂದು ಗಾಡಿಗೆ 1000 ಫೈನ್ ಹೊಡೆದ್ರೆ ಫುಲ್ ಹಬ್ಬನೇ ಅವ್ರಿಗೆ. ಎಸ್ ಗಾಯ್ಸ್, ಫೈನಲಿ ಗಾಡಿ ನಿಲ್ಸ್ಕೊಳ್ಳುತ್ತೆ. ಸೊ ಬನ್ನಿ, ಎಷ್ಟು ಕೇಳ್ಕೊಂಬಿಡೋದು ಬೆಸ್ಟು. ಈ ಜಾಗದಲ್ಲಿ ನೀವು ನೋಡ್ಬೋದು ನಾಣ್ಯಗಳು, ಮಣಿಗಳು, ಆಗಿನ ಕಾಲದ ಮಣ್ಣಿನ ದೀಪಗಳು. ಇಲ್ಲಿ ಇತಿಹಾಸದ ವಸ್ತು ನೋಡುವುದಾದರೆ ಆಗಿನ ಫ್ರೆಂಚ್ ಆಡಳಿತದಲ್ಲಿ ಉಪಯೋಗಿಸುತ್ತಿದ್ದ ಪ್ರತಿಯೊಂದು ದಿನನಿತ್ಯ ವಸ್ತು ಮತ್ತು ಆಯುಧ, ಕಾಯಿನ್, ಓಲ್ಡ್ ಡಾಕ್ಯುಮೆಂಟ್ ಪತ್ರಗಳು ಇಲ್ಲಿ ನೀವು ನೋಡಬಹುದು. ಕ್ಯಾಶ್ ಬೇಕಂತೆ ಟಿಕೆಟ್ಗೆ ಮತ್ತು ಆನ್ಲೈನ್ಗೆ. ಸೊ ನೋಡೋಣ ಬನ್ನಿ, ಇಲ್ಲೇ ಯಾರನ್ನಾರು ಕೇಳಿ ನೋಡೋಣ. ಇದು ಟಿಕೆಟ್ ನೋಡ್ಬೋದು ನೀವು. ಸೊ ಒಬ್ರಿಗೆ ಅಡಲ್ಟ್ಗೆ 10 ರೂಪಾಯಿ ಇರುತ್ತೆ. ಯಾವುದೇ ಥರ ಆನ್ಲೈನ್ ಕ್ಯಾಶ್ ಯಾವುದೇ ಥರ ಎಕ್ಸೆಪ್ಟ್ ಮಾಡಲ್ಲ, ಸಬ್ಜೆಕ್ಟ್ ಕ್ಯಾಶ್ ಆಗಿರುತ್ತೆ. ಸೊ ನನ್ನ ಹತ್ರನೂ ಕ್ಯಾಶ್ ಇರಲಿಲ್ಲ. ಇದೇ ನಮ್ಮ ಕನ್ನಡಿಗರು ಬಂದರು. ಸೊ ಅವ್ರು ಬಂದು ನಮ್ಮ ಒಂದು ಟಿಕೆಟ್ ಇಸ್ಕೊಟ್ರು. ಸೊ ನೀವು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಕ್ಯಾಶ್ ಇಟ್ಕೊಂಡು ಬಂದರೆ ತುಂಬಾ ಉತ್ತಮ. ನೀವೇನಾದರೂ ಇತಿಹಾಸ ಸಂಸ್ಕೃತಿನ ನೋಡಬೇಕಂದ್ರೆ ಅಥವಾ ಅದನ್ನ ಪ್ರೀತಿಸೋರಾದ್ರೆ ಈ ಜಾಗನ ಮಸ್ಟ್ ವಿಸಿಟ್ ಅಂತಾನೆ ಹೇಳ್ತೀನಿ. ಇಟ್ಸ್ ಎ ಟೈಮ್ ಮಷೀನ್ ದಟ್ ಟೇಕ್ಸ್ ಯು ಫ್ರಮ್ ಏನ್ಷಿಯಂಟ್ ರೋಮ್ ಟು ಫ್ರೆಂಚ್ ಇಂಡಿಯಾ. ಗೈಸ್, ಫೈನಲಿ ಮ್ಯೂಸಿಯಂ ನೋಡ್ಕೊಂಡ್ಬಂದ್ರಿ. ಬ್ಯೂಟಿಫುಲ್ ಆಗಿತ್ತು ಅಂದ್ಕೊಳ್ಳಿ, ಸಕ್ಕದಾಗಿತ್ತು, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. 2000 ಇಯರ್ಸ್ ಹಳೆಯ ಒಂದು ವಸ್ತುಗಳು ನೋಡಿ ರೋಮಾಂಚನ ಆಗ್ಬಿಟ್ಟು. ಬಟ್ ಫಾರಿನರ್ಸ್ಗೆ ಅದೆಲ್ಲ ಅವ್ರು ಅವಾಗೇ ನೋಡಿರ್ತಾರೆ. ನಮ್ಮ ಇಂಡಿಯನ್ಸ್ಗೆ ಅದು ನೋಡಿ ಶಾಕ್ ಆಗ್ಬೋದೇನೋ, ಬಟ್ ಅವರೆಲ್ಲ ಅದು ಅವಾಗೇ ನೋಡಿರ್ತಾರೆ ಅನಿಸುತ್ತೆ. ಇತಿಹಾಸನ ನೋಡೋಕ್ಕೆ, ಪದೇ ಇತಿಹಾಸನ ನೋಡೋಕ್ಕೆ ಅಷ್ಟು ರೋಮಾಂಚನ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ, ಆ ಮ್ಯೂಸಿಯಂ ಪಕ್ಕದಲ್ಲೇ ಇನ್ನೊಂದು ಏನೋ ಆರ್ಟ್ ಗ್ಯಾಲರಿ ಅಂತ ಇದೆ. ಸೊ ಬನ್ನಿ, ಅದನ್ನು ನೋಡೋಣ. ಗೈಸ್, ಸಕ್ಕತ್ತಾಗಿತ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲು. ಏನು ಆರ್ಕಿಟೆಕ್ಚರು ಗೈಸ್, ಇಷ್ಟೊಂದು ಬೆಲೆ ಬಾಳುತ್ತಾ ಒಂದು ಪೇಂಟಿಂಗ್ಗೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಆ ಲೆವೆಲಿಗೆ ಮಾಡಿದ್ದಾರೆ. ಒಂದೊಂದು ಪೇಂಟಿಂಗ್ 1.5 ಲಕ್ಷ 2 ಲಕ್ಷ ಇದೆ. ಸೊ ಒಳಗಡೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಯಾವುದೇ ಥರ ಅಲೌಡ್ ಇರಲಿಲ್ಲ. ಹಾಗಾಗಿ ನೀವು ನೆಕ್ಸ್ಟ್ ಟೈಮ್ ಬಂದಾಗ ನೋಡಿ, ಇಲ್ಲೇ ಪುದುಚೇರಿ ಮ್ಯೂಸಿಯಂ ಇದೆ, ಅದ್ರ ಪಕ್ಕದಲ್ಲೇ ಇದೆ ಒಂದು ಆರ್ಟ್ ಗ್ಯಾಲರಿ ಅಂತ ಇದೆ. ಸೊ ಇದನ್ನು ಮರೀದಿರ ವಿಸಿಟ್ ಮಾಡಿ. ಗೈಸ್ ವಿಲ್ ಡೆಫಿನೆಟ್ಲಿ ಲವ್ ಇಟ್. ಮ್ಯೂಸಿಯಂ ಮುಗಿಸ್ಕೊಂಡು ಇದನ್ನು ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಗೈಸ್. ಖುಷಿ ಆಗ್ಬಿಟ್ಟೆ ನಾನಂತೂ. ನೀವು ಪಾಂಡಿಚೇರಿಯಲ್ಲಿದ್ದರೆ ಈ ಜಾಗನ ಮರೀದಿರ ವಿಸಿಟ್ ಮಾಡಿ. ಸೊ ಬನ್ನಿ, ಇವಾಗ ನೆಕ್ಸ್ಟ್ ಪ್ಲೇಸ್ ಹೋಗೋಣ ಎಕ್ಸ್ಪ್ಲೋರ್ ಮಾಡೋಕ್ಕೆ.
See you guys there in next video. Yeah, take care. See guys, look at this. Oh my god. Stranded in the open. ಏನಾಯ್ತು ಅಂದರೆ ನಮ್ಮದು ವಿಡಿಯೋ ಮಾಡೋದು ಅಲ್ಲಿ ಒಳಗಡೆ ವಿಡಿಯೋ ಮಾಡಬಾರ್ದು ಅಲೌಡ್ ಇಲ್ಲ ಆ್ಯಕ್ಚುಲಿ. ಸೊ ಮಾಡಿದ್ನ ಡಿಲೀಟ್ ಮಾಡಿಸ್ಬಿಟ್ರು. ಬಟ್ ಅವ್ರಿಗೆ ಗೊತ್ತಿಲ್ಲ ಅದು ರಿಕವರಿ ಆಗಿ ಮಾಡ್ಬೋದಂತ. ಬಟ್ ಅನ್ಫಾರ್ಚುನೇಟ್ಲಿ ಅದು ಯಾವುದೇ ಥರ ಡಿಲೀಟ್ ಆಗಿಲ್ಲ. ಸೊ ಎಲ್ಲ ನಾನು ನಿಮಗೆ ಪೋಸ್ಟ್ ಮಾಡ್ತೀವಿ. ಸೊ ನೀವು ಈ ಕಡೆ ಇದ್ದರೆ ಡೆಫಿನೆಟ್ಲಿ ಈ ಜಾಗ ಮರೀದಿರ ವಿಸಿಟ್ ಮಾಡಿ. ಆ್ಯಂಡ್ ಆ ಥರ ಒಂದು ಸೈಕಲ್ ರೈಡ್ ಮಾಡಬೇಕಂದ್ರೆ ಪಾಂಡಿಚೇರಿಗೆ ಬನ್ನಿ. ಫಾರಿನರ್ಸ್ ಜೊತೆ ಒಂದು ರೈಡ್ ಮಾಡಬೇಕಂದ್ರೆ ಪಾಂಡಿಚೇರಿಗೆ ಬರ್ಬೋದು. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಗೈಸ್. ಟು ಬಿ ಆನೆಸ್ಟ್ ಖುಷಿ ಆಯಿತು ನನಗೆ ನೋಡಿ. ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಒಂದು ಸತಿ ವಿಸಿಟ್ ಮಾಡಿ. ಓಕೆ, ಬನ್ನಿ ಹೋಗೋಣ. ಸಿ ಯು ಗೈಸ್ ದೇರ್ ಇನ್ ನೆಕ್ಸ್ಟ್ ಪ್ಲೇಸ್. ಸಿ ಯಾ.